ಪ್ರೀಮಿಯರ್ ಪ್ರೋ ಅಲ್ಲಿ ಒಂದು ವಿಡಿಯೋ ಎಡಿಟ್ ಮಾಡಕ್ಕೆ 3 ಅವರ್ಸ್ ಟೈಮ್ ತಗೊಂಡ್ರೆ ಅದನ್ನ ಎಕ್ಸ್ಪೋರ್ಟ್ ಮಾಡಕ್ಕೆ 2 to 3 ಅವರ್ಸ್ ಟೈಮ್ ತಗೊಂತಿದ್ದು. ಅದೇ ಒಂದು ಹಳೆ ವಿಂಡೋಸ್ OS ಇದೆ, ಅದೇ ಒಂದು ಹಳೆ ಪ್ರೊಸೆಸಿಂಗ್ ಸ್ಪೀಡ್ ಇದೆ, ಎವ್ರಿಥಿಂಗ್ ಇಸ್ ಸೇಮ್. ಹೇ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಈ ವಿಡಿಯೋ ಯಾವುದೇ ರೀತಿ ಒಂದು ಟೆಕ್ನಿಕಲ್ ರಿವ್ಯೂ ಆಗಿರಲ್ಲ. ಇದು ಹೌ ದ ಲೆನೋವೋ G560 ಚೇಂಜ್ಡ್ ಮೈ ಲೈಫ್ ಅನ್ನೋ ಒಂದು ವಿಡಿಯೋ ಆಗಿರುತ್ತೆ. ತಿರ್ಗಾ ಫ್ಲುಡ್ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹಾಯ್, ಎಲ್ಲರಿಗೂ ನಮಸ್ಕಾರ. ಇವತ್ತೊಂದು ಹೊಸ ಲಾಗಿಗೆ ಸ್ವಾಗತ. ನಾವು ಮನೆ ಒಳಗೆ ಮಾಡೋಣ. ಸೊ ಇದೊಂದು ನನ್ನ ಸೆಟಪ್ ಅಂತ ಹೇಳ್ಬೋದು. ಸೆಟಪ್ ಅಲ್ಲ, ಇಲ್ಲ ನಾನು ಜಾಸ್ತಿ ಇದು ಮಾಡೋದು. ಲ್ಯಾಪ್ಟಾಪ್ ಈಗ ಇಕ್ಕಿದ್ದೀನಿ, ಎನಿ ಟೈಮ್ ಈ ಥರ ಇರುತ್ತೆ. ಎಲ್ಲರ ಲೈಫಲ್ಲೂ ಒಂದು ಡ್ರೀಮ್ಸ್ ಅಂತ ಇರುತ್ತೆ, ಅಥವಾ ಒಂದು ಡ್ರೀಮ್ ಸೆಟಪ್ ಅಂತ ಇರುತ್ತೆ. ಒಬ್ಬೊಬ್ಬರಿಗೆ ಒಂದು ಒಳ್ಳೆ ಗ್ಯಾಜೆಟ್ ಸೆಟಪ್ಸ್ ಇಡಬೇಕು, ಒಂದೊಳ್ಳೆ PC ಸೆಟಪ್ ಇಡಬೇಕು, ಒಂದೊಳ್ಳೆ ವೆಹಿಕಲ್ಸ್ಗಳನ್ನ ಇಡಬೇಕು, ಆ್ಯಂಡ್ ಒಳ್ಳೆ ಒಂದು ಡ್ರೆಸ್ ತಗೋಬೇಕು, ಒಂದೊಳ್ಳೆ ಫೋನ್ ತಗೋಬೇಕು. ಈ ಥರ ಕೆಲವೊಂದು ಡ್ರೀಮ್ಸ್ಗಳು ಇರುತ್ತೆ. ಅದೇ ತರ ನಾನು ಒಬ್ಬ ಗ್ಯಾಜೆಟ್ ಡ್ರೀಮರ್. ಸೊ ಈ ಒಂದು ಗ್ಯಾಜೆಟ್ ಡ್ರೀಮರ್ ಅಂದ್ರೆ, ಈ ಒಂದು ಗ್ಯಾಜೆಟ್ ಡ್ರೀಮರ್ಗೆ ಅವ್ರದೇ ಆದಂತ ಒಂದು ಟೇಬಲ್ ಇರುತ್ತೆ, ಅದ್ರ ಮೇಲೆ ಅವ್ರದೇ ಆದಂತ ಒಂದು ಸೆಟಪ್ ಇರಬೇಕು, ಒಂದು PC ಇರಬೇಕು, ಒಂದು ಒಳ್ಳೆ ಪವರ್ಫುಲ್ PC ಇರಬೇಕು, ಒಂದೊಳ್ಳೆ ಮಾನಿಟರ್ ಇರಬೇಕು, ಅವ್ರ ಕೈಲಿ ಒಂದು ಒಳ್ಳೆ ಸ್ಮಾರ್ಟ್ ಫೋನ್ ಇರಬೇಕು, ಒಂದೊಳ್ಳೆ ವಾಚ್ ಇರಬೇಕು. ಎವ್ರಿ ಟೆಕ್ನಿಕಲ್ ಗ್ಯಾಜೆಟ್ಸ್ ಒನ್ ಆಫ್ ದಿ ಬ್ಯೂಟಿಫುಲ್ ಆ್ಯಂಡ್ ಒಳ್ಳೆ ಪವರ್ಫುಲ್ ಇರಬೇಕು, ಅಥವಾ ಅವ್ರದೇ ಆದಂತ ಒಂದು ಕೆಲವು ಸ್ಪೆಸಿಫಿಕೇಶನ್ಸ್ ಇರುತ್ತೆ, ಇದೇ ರೀತಿ ಇರಬೇಕು ಅಂತ. ಆ ಒಂದು ಸ್ಪೆಸಿಫಿಕೇಶನ್ಸ್ ಆ ಗ್ಯಾಜೆಟ್ಸ್ ರೀಚ್ ಆದ್ರೆ ಅವ್ರ ಡ್ರೀಮಿಗೆ ತಕ್ಕ ಆಗಿರೋ ಒಂದು ಗ್ಯಾಜೆಟ್ಸ್ಗಳು ಸಿಗುತ್ತೆ. ಇವ್ರನ್ನ ನಾವು ಗ್ಯಾಜೆಟ್ ಡ್ರೀಮರ್ಸ್ ಅಂತ ಕರಿತೀವಿ. ಆ ಒಂದು ಗ್ಯಾಜೆಟ್ ಡ್ರೀಮರ್ಸ್ ಲಿಸ್ಟ್ ಅಲ್ಲಿ ನಾನು ಒಬ್ಬ ಸೇರ್ಕೊಂತೀನಿ. ನನ್ನ ಗ್ಯಾಜೆಟ್ ಲೈಫ್ ಕೂಡ ಅಷ್ಟೇ ಸ್ಟಾರ್ಟ್ ಆಗೋದು ಈ ನನ್ನ ಲೆನೋವೋ G560 ಇಂದ. ಹೇ ಸ್ಕಿಪ್ ಮಾಡಕ್ ಹೋಗ್ಬೇಡಿ. ಈ ವಿಡಿಯೋ ಯಾವುದೇ ರೀತಿ ಒಂದು ಟೆಕ್ನಿಕಲ್ ರಿವ್ಯೂ ಆಗಿರಲ್ಲ. ಇದು ಹೌ ದ ಲೆನೋವೋ G560 ಚೇಂಜ್ಡ್ ಮೈ ಲೈಫ್ ಅನ್ನೋ ಒಂದು ವಿಡಿಯೋ ಆಗಿರುತ್ತೆ. ಲೆನೋವೋ G560 ಇದು ನನ್ನ ಫಸ್ಟ್ ಲ್ಯಾಪ್ಟಾಪ್ ಆ್ಯಂಡ್ ಒನ್ ಆ್ಯಂಡ್ ಓನ್ಲಿ ಒರಿಜಿನಲ್ ಗ್ಯಾಂಗ್ಸ್ಟರ್ ಲ್ಯಾಪ್ಟಾಪ್ ಅಂತ ಹೇಳ್ಬೋದು, OG ಲ್ಯಾಪ್ಟಾಪ್ ಅಂತ ಹೇಳ್ಬೋದು. ಯಾಕೆಂದರೆ ಈ ಒಂದು ಲ್ಯಾಪ್ಟಾಪ್ ಇಂದನೇ ನನ್ನ ಒಂದು ಗ್ಯಾಜೆಟ್ ಲೈಫ್ ಸ್ಟಾರ್ಟ್ ಆಗಿದ್ದು. ಆ್ಯಂಡ್ ಇದೇ ನನ್ನ ಫಸ್ಟ್ ಲ್ಯಾಪ್ಟಾಪ್. ನಾನು ಒಂದು ವಿಂಡೋಸ್ OSಗೆ ನನ್ನ ಒಂದು ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ತೊಗೊಂಡಿದ್ದು ಈ ನನ್ನ ಫಸ್ಟ್ ಲ್ಯಾಪ್ಟಾಪಿಂದ. ಈ ಒಂದು ಲ್ಯಾಪ್ಟಾಪ್ ತುಂಬಾನೇ ಹಳೆ ಲ್ಯಾಪ್ಟಾಪು. ಇದರಲ್ಲಿ i3 ಪ್ರೊಸೆಸರ್ ಇದೆ ಆ್ಯಂಡ್ ತುಂಬ ಸ್ಲೋ ಪ್ರೊಸೆಸಿಂಗ್ ಕೂಡ ಮಾಡುತ್ತೆ. ಆ್ಯಂಡ್ ಇದರಲ್ಲಿ ವಿಂಡೋಸ್ 10 ಸಪೋರ್ಟ್ ಮಾತ್ರ ಇರೋದು. ನೀವೇ ಯೋಚನೆ ಮಾಡಿ, ಒಂದು ಪ್ರೀಮಿಯರ್ ಪ್ರೋ ಅಲ್ಲಿ ಒಂದು ವಿಡಿಯೋ ಎಡಿಟ್ ಮಾಡೋಕ್ಕೆ 3 ಅವರ್ಸ್ ಟೈಮ್ ತಗೊಂಡ್ರೆ ಅದನ್ನ ಎಕ್ಸ್ಪೋರ್ಟ್ ಮಾಡೋಕ್ಕೆ 2 to 3 ಅವರ್ಸ್ ಟೈಮ್ ತಗೊಂತಿದ್ದು, ಓನ್ಲಿ ಫಾರ್ ದ ಎಕ್ಸ್ಪೋರ್ಟ್, ಅದು ಕೂಡ 1080p ವಿಡಿಯೋಸ್ನ. ಸೊ ನೀವೆಂಗಾರು ಯೋಚನೆ ಮಾಡಿ ನನ್ನ ಹಳೆ ಯೂಟ್ಯೂಬ್ ವಿಡಿಯೋಸ್ಗಳಲ್ಲಿ ಎಷ್ಟು ನಾನು ಪರಿಶ್ರಮ ಪಟ್ಟಿರ್ತೀನಿ ಅಂತ. ಸೊ ನಾನು ಸಂಜೆ 6 o'clock ಇಂದ ಎಡಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಟಿಲ್ ಅದು 12 o'clock ವರ್ಗೂ ರೀಚ್ ಆಗಿದೆ. ಟಿಲ್ ನಾನು ಅಪ್ಲೋಡ್ ಮಾಡಿ ನಾನು ಮಲ್ಗೋವರೆಗೂ ಒಂದೊಂದು ವಿಡಿಯೋಗೂ ಇಷ್ಟು ಶ್ರಮ ಪಡ್ತಿದ್ದೆ. ಅದಕ್ಕೋಸ್ಕರ ಡೈಲಿ ವಿಡಿಯೋಸ್ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಈ ಲ್ಯಾಪ್ಟಾಪ್ ತಾಂಡಿದ್ದಷ್ಟೇ ಇಲ್ಲ. ನಾನು ಈ ಲ್ಯಾಪ್ಟಾಪ್ ತಾಂಡಾದ್ಮೇಲೆ ಹಲವಾರು ಅದಕ್ಕೆ ಅಪ್ಗ್ರೇಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ನಾನು ಈ ಒಂದು ಲ್ಯಾಪ್ಟಾಪ್ಗೆ ನಾನು ಫಸ್ಟ್ ಅಪ್ಗ್ರೇಡ್ ಮಾಡಿದ್ದು ಮೌಸ್ ತಗೊಂಡಿದ್ದು. ನಾನು ಜೆಬ್ರಾನಿಕ್ಸ್ ಮೌಸ್ನ ತಗೊಂಡೆ. ಅದೇ ನನ್ನ ಫಸ್ಟ್ ಗೇಮಿಂಗ್ ಮೌಸ್ ಆಗಿತ್ತು. ಅದರಲ್ಲಿ RGB ಲೈಟ್ ಇತ್ತು, DPI ಸ್ವಿಚ್ ಇತ್ತು. ಸೊ ಈ ರೀತಿ ನಾನೊಂದು ಮೌಸ್ನ ಅಪ್ಗ್ರೇಡ್ ಮಾಡ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಒಂದು ಕೀಬೋರ್ಡ್ನ ಅಪ್ಗ್ರೇಡ್ ಮಾಡ್ತೀನಿ. ಇದು ಯಾವುದೇ ರೀತಿ ಒಂದು ಗೇಮಿಂಗ್ ಕೀಬೋರ್ಡ್ ಅಲ್ಲ, ಇದು ಕ್ಯಾಶುವಲ್ ಮೆಂಬ್ರೈನ್ ಕೀಬೋರ್ಡ್ ಆಗಿತ್ತು. ಆ್ಯಂಡ್ ಇದು ತುಂಬಾನೇ ಸಸ್ತಾ ಕೀಬೋರ್ಡ್. ನಾನು ತಾಂಡಿದ್ದು 150 rupees-ಇಂದ 200 rupees ಈ ಒಂದು ಕೀಬೋರ್ಡ್ ನಾನು ತಗೊಂಡಿದ್ದು. ಇವೆರಡು ಫಸ್ಟ್ ಅಪ್ಡೇಟ್ ಮಾಡಿದ್ದು ನನ್ನ ಲೆನೋವೋ G560ಗೆ. ಇಷ್ಟೆಲ್ಲ ಅಪ್ಡೇಟ್ಸು. ಇದಾದ್ಮೇಲೆ ಹೆಡ್ಫೋನ್ಸ್ ತಗೊಂಡೆ ಆ್ಯಂಡ್ ಏರ್ಪೋಡ್ಸ್ ತಗೊಂಡೆ. ಇದರಲ್ಲಿ ಯಾವುದೇ ಬ್ಲೂಟೂತ್ ಇರಲಿಲ್ಲ, ಆಕ್ಸಲ್ಲೇ ಕನೆಕ್ಟ್ ಮಾಡ್ಕೋಬೇಕಾಗಿತ್ತು. ಆ್ಯಂಡ್ ಅದೇ ನನ್ನ ಒಂದು ಎವ್ರಿಥಿಂಗ್ ಅಪ್ಡೇಟ್ಸ್ ಈ ಒಂದು ಲೆನೋವೋ ಅಪ್ಡೇಟ್ ಆದಮೇಲೆ. ಸೊ ಎಲ್ಲದಕ್ಕೂ ಒಂದು ಎಕ್ಸ್ಪೈರಿ ಡೇಟ್ ಅಂತ ಇರುತ್ತೆ ಅಲ್ವಾ. ಸೊ ಹಾಗೆ ಎಲ್ಲ ಒಂದು ಗ್ಯಾಜೆಟ್ಸ್ಗೂ ಎಲ್ಲ ಒಂದು ಥಿಂಗ್ಸ್ಗೂ ಒಂದು ಎಕ್ಸ್ಪೈರಿ ಡೇಟ್ ಇರುತ್ತೆ. ಸೊ ಹಂಗಾಗಿ ಒಂದೊಂದೇ ಗ್ಯಾಜೆಟ್ಸ್ನ ಒಂದೊಂದೇ ಕಾಲಕ್ಕೆ ಎಲ್ಲದನ್ನೂ ಕೂಡ ಅಪ್ಗ್ರೇಡ್ ಮಾಡ್ಕೊಂಡ್ಬಂದೆ. ಸೊ ಇಷ್ಟೆಲ್ಲ ಪೂರ ಒಂದು ಸೆಟಪ್ ಆದಮೇಲೆ ನಾನು ಫಸ್ಟ್ ಅಪ್ಡೇಟ್ ಮಾಡಿದ್ದು ನನ್ನ ಒಂದು ಮೌಸ್ನ. ನಾನು ಏನು ಅದು ಜೆಬ್ರಾನಿಕ್ಸ್ ಮೌಸ್ ಏನಿದೆ ಅದು ಒಂದು ವೈರ್ಡ್ ಮೌಸ್ ಆಗಿತ್ತು. ಸೊ ಅದನ್ನ ನಾನು ಪೋರ್ಟ್ರೋನಿಕ್ಸ್ ವೈರ್ಲೆಸ್ ಮೌಸ್ಗೆ ಶಿಫ್ಟ್ ಮಾಡಿದೆ. ನೆಕ್ಸ್ಟ್ ಅದಾದ್ಮೇಲೆ ನನ್ನ ಕೀಬೋರ್ಡ್ನ ಅಪ್ಡೇಟ್ ಮಾಡ್ತೀನಿ. ನಂದು ಲಾಸ್ಟ್ ಇದ್ದಿದ್ದು ಒಂದು ಮೆಂಬ್ರೈನ್ ಕೀಬೋರ್ಡ್. ಅದನ್ನ ನಾನು ಕಾಸ್ಮಿಕ್ ಬೈಟ್ಸಿನ ಒಂದು ಮೆಕ್ಯಾನಿಕಲ್ ಕೀಬೋರ್ಡ್ಗೆ ನಾನು ಅಪ್ಡೇಟ್ ಮಾಡ್ತೀನಿ. ಇದು ಒನ್ ಆಫ್ ದಿ ಮೈ ಡ್ರೀಮೆಸ್ಟ್ ಕೀಬೋರ್ಡ್ಸ್ ಆಗಿತ್ತು. ಇದೊಂದು ಮೆಕ್ಯಾನಿಕಲ್, ಅದು ಕೂಡ ಬ್ಲೂ ಸ್ವಿಚ್ ಕೀಬೋರ್ಡೇ ಆಗಿತ್ತು. ಯಾಕೆಂದರೆ ಆ ಒಂದು ಟೈಪ್ ಮಾಡೋ ಸೌಂಡ್ ಇದೆ ನೋಡಿ, ಅದೊಂದು ಫೀಲೇ ಬೇರೆ. ಇಲ್ಲೇ ಮುಂದೆ ಇದೆ, ಟೈಪ್ ಮಾಡಿ ತೋರಿಸ್ತೀನಿ ನೋಡಿ ನಿಮಗೆ.
ನೋಡಿ ಈ ಒಂದು ಸೌಂಡ್ ಇದೆ ನೋಡಿ, ಇಟ್ಸ್ ಒನ್ ಆಫ್ ದಿ ಕ್ರೇಜಿಯೆಸ್ಟ್. ನನ್ನ ಒಂದು ಡ್ರೀಮ್ ಇತ್ತು ಈ ಥರದ್ದೇ ನಾನು ಕೀಬೋರ್ಡ್ ತಗೋಬೇಕು ಅಂತ. ಸೊ ಹಂಗಾಗಿ ಎಷ್ಟೇ ಟೈಮ್ ಆಗಲಿ, ಎಷ್ಟೇ ದಿನ ಆದ್ರೂ ಆ ಒಂದು ಅಮೌಂಟ್ಸ್ನ ನಾನು ಸೇವ್ ಮಾಡಿ ಈ ಒಂದು ಕೀಬೋರ್ಡ್ನ ನಾನು ತಗೊಂಡೆ. ಇದೊಂದು ಎಕ್ಸ್ಪೆನ್ಸಿವ್ ಕೀಬೋರ್ಡ್ ನನ್ನ ಹತ್ರ ಇರೋದ್ರಲ್ಲಿ. ಸೊ ಇಷ್ಟೇ ಆದಮೇಲೆ ನನ್ನ ಒಂದು ಲ್ಯಾಪ್ಟಾಪ್ ಸ್ಕ್ರೀನ್ ನನಗೆ ಸಾಲ್ತಿಲ್ಲ ಅಂತ ಇನ್ನೊಂದು ಮಾನಿಟರ್ ಕೂಡ ತಗೊಂಡೆ. ಫ್ಲಿಪ್ಕಾರ್ಟ್ ಮಾರ್ಕ್ ಅವ್ರದ್ದು 27 ಇಂಚ್ ಗೇಮಿಂಗ್ ಮಾನಿಟರ್ ಇದು. ಸೊ ಇದು 100 Hz ಸಪೋರ್ಟ್ ಮಾಡುತ್ತೆ. ಆ್ಯಂಡ್ ಇನ್ನು ಕೆಲವೊಂದು ಟೆಕ್ನಿಕಲ್ ಥಿಂಗ್ಸ್ ಇದೆ, ಇದನ್ನೆಲ್ಲ ಈ ವಿಡಿಯೋದಲ್ಲಿ ಕವರ್ ಮಾಡಲ್ಲ. ಯಾಕೆಂದರೆ ಇಟ್ಸು ಟೆಕ್ನಿಕಲ್ ರಿವಿಚ್ ವಿಡಿಯೋ ಅಲ್ಲ ಇವತ್ತು ಹೌ ದ ಲೆನೋವೊ G560 ಹ್ಯಾಸ್ ಬಿನ್ ಚೇಂಜ್ ಮೈ ಲೈಫ್ ಅನ್ನೋದನ್ನ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲೆಲ್ಲ ತೋರಿಸ್ಕೋಬೇಕು. ಸೊ ಇಷ್ಟೆಲ್ಲ ಸೆಟಪ್ ಆಯಿತು, ಬಟ್ ಏನು ಅಂದರೆ ಲ್ಯಾಪ್ಟಾಪ್ ದ ಮೇನ್ ಥಿಂಗ್ ಇಲ್ಲಿ ಅಪ್ಡೇಟ್ ಆಗ್ತಿಲ್ಲ. ಅದೇ ಒಂದು ಹಳೆ ವಿಂಡೋಸ್ OS ಇದೆ, ಅದೇ ಒಂದು ಹಳೆ ಪ್ರೊಸೆಸಿಂಗ್ ಸ್ಪೀಡ್ ಇದೆ, ಎವ್ರಿಥಿಂಗ್ ಇಸ್ ಸೇಮ್. ಸೊ ಇನ್ನೊಂದು ಒನ್ ಆಫ್ ದ ಬೆಸ್ಟ್ ಏನು ಅಂದರೆ ಈ ಒಂದು ಲ್ಯಾಪ್ಟಾಪ್ ಲೆನೋವೊ G560 ಬಂದ್ಬಿಟ್ಟು ಒನ್ ಆಫ್ ದ ಗಾಡ್ ಗಿಫ್ಟ್ ಥರ ನನಗೆ ಸಿಕ್ಕಿದ್ದು. ಆ ನನ್ನ ಒಂದು ಎಜುಕೇಷನ್ ಟೈಮಲ್ಲಿ ಸಿಕ್ಕಿದ್ದು. ನನಗೆ ಬೇಕಾದಂಥ ಸ್ಟಡೀಸ್ಗೆ ಬೇಕಾದಂಥ ಎಲ್ಲ ರೀತಿಯ ಒಂದು ಕೆಲಸಗಳನ್ನ ಇದರಲ್ಲಿ ಆರಾಮ್ಸೆ ಮಾಡ್ಬೋದಿತ್ತು. ಒಂದು PPT ಕೊಟ್ಟರೆ ಆರಾಮ್ಸೆ ಇದ್ರಲ್ಲಿ ಮಾಡ್ಬೋದಿತ್ತು. ಯಾವುದಾದ್ರು ಒಂದು ಪ್ರಾಜೆಕ್ಟ್ ವರ್ಕ್ಸ್ನ ಕೊಟ್ಟರೆ ಆರಾಮಾಗಿ ಇದರಲ್ಲಿ ರನ್ ಮಾಡ್ಬೋದಾಗಿತ್ತು. ಬಟ್ ದ ಥಿಂಗ್ಸ್ ಏನು ಅಂದರೆ ಇದರಲ್ಲಿ ಪ್ರಾಬ್ಲಮ್ ಆಗಕ್ಕೆ ಸ್ಟಾರ್ಟ್ ಆಗಿದ್ದು, ಎನಿ ಟೈಮ್ ಈ ಒಂದು ಲ್ಯಾಪ್ಟಾಪ್ನ ನಾನು ಪ್ಲಗ್ ಆ್ಯಂಡ್ ಪ್ಲೇ ಮಾಡಬೇಕಾಗಿತ್ತು. ಏನೇ ಒಂದು ಕರೆಂಟ್ ಇಲ್ಲ ಅಂದರೆ ಒಂದು 10 minutes ಬ್ಯಾಟ್ರಿ ಲೈಫ್ ಬರ್ತಿತ್ತು, ಆ್ಯಂಡ್ ಅಲ್ಲಿಗೆ ನಿಲ್. ಇನ್ನು ನನಗೆ ಯಾವುದೇ ರೀತಿಯ ಒಂದು ಟಾಸ್ಕ್ ಮಾಡೋಕ್ಕಾಗಿರ್ಬೋದು, ಏನು ಮಾಡೋಕ್ಕೂ ಆಗ್ತಿರ್ಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಥಿಂಗ್ ಇದರಲ್ಲಿ ಇದ್ದಂಥ ಒಂದು ಪ್ರೊಸೆಸಿಂಗ್ ಸ್ಪೀಡ್. ಸೊ ಆಸ್ ಎ ಅರ್ಲಿ ಸೈಡ್ ಇದು i3 ಪ್ರೊಸೆಸರ್ ಆಗಿರೋದ್ರಿಂದ ಇದು ಹೆವಿ ಸ್ಲೋ ಇತ್ತು. ಆ್ಯಂಡ್ ಒಂದೊಂದು ವಿಡಿಯೋ ಪ್ರೊಸೆಸಿಂಗ್ ಮಾಡೋಕ್ಕೂ ತುಂಬಾ ಒಂದು ಟೈಮ್ ತಗೊತಾ ಇತ್ತು. ಆ್ಯಂಡ್ ಇದನ್ನ ಎನಿ ಟೈಮ್ ಇದನ್ನ ಟೇಬಲ್ ಮೇಲೆ ಇಡಬೇಕಾಗಿತ್ತು, ಯಾಕೆ ಅಂದರೆ ಪ್ಲಗ್ ಆ್ಯಂಡ್ ಪ್ಲೇ ಇದ್ದಿದ್ದ ಕಾರಣದಿಂದ. ಸೊ ಹಂಗಾಗಿ ಸ್ವಲ್ಪ ಹ್ಯಾಂಡಿ ಇರಲಿಲ್ಲ ಲ್ಯಾಪ್ಟಾಪ್. ಸೊ ಇದನ್ನೆಲ್ಲ ಡಿಸೈಡ್ ಮಾಡಿ ಆ್ಯಂಡ್ ದ ಒನ್ ಟೈಮ್ ಬಂತು ನನಗೆ ಒಂದು ಲ್ಯಾಪ್ಟಾಪ್ನ ಅಪ್ಗ್ರೇಡ್ ಮಾಡೋಕ್ಕೆ. ದೆನ್ ಕಮ್ ದ ಮಾನ್ಸ್ಟರ್ HP Omen 16. HP Omen 16 ಇದರಲ್ಲಿ ಎಲ್ಲ ಒಂದು ಟಾಪ್ ನಾಚ್ ಸ್ಪೆಸಿಫಿಕೇಶನ್ಸ್, ಎಲ್ಲ ಒಂದು ಟಾಪ್ ನಾಚ್, ಎವ್ರಿಥಿಂಗ್ ವಿಲ್ ಬಿ ರನ್ಸ್ ಫಾಸ್ಟರ್ ಆ್ಯಂಡ್ ಸ್ಮೂತರ್ ಆಗಿ ಇದರಲ್ಲಿ ರನ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನಂದು ಲೆನೋವೊ G560ಗಿಂತ ಒನ್ ಆಫ್ ದಿ 75% ಅಷ್ಟು ಈ ಲ್ಯಾಪ್ಟಾಪ್ ಫಾಸ್ಟಾಗಿ ವರ್ಕ್ ಆಗಿ ಸ್ಟಾರ್ಟ್ ಆಯಿತು. ಹೆಂಗೆ ಅಂದರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾನು ಹಳೆ ಒಂದು ಲ್ಯಾಪ್ಟಾಪಲ್ಲಿ 2 hours ಒಂದು ವಿಡಿಯೋ ಎಕ್ಸ್ಪೋರ್ಟ್ ಮಾಡೋಕ್ಕೆ ಟೈಮ್ ತಾಂತಿದ್ದು, ಓನ್ಲಿ 2 minutes ಅಲ್ಲಿ ಈ ಒಂದು ಲ್ಯಾಪ್ಟಾಪಲ್ಲಿ ವಿಡಿಯೋ ಎಕ್ಸ್ಪೋರ್ಟ್ ಆಗೋಕ್ಕೆ ಸ್ಟಾರ್ಟ್ ಆಯಿತು. ನನ್ನ ಒಂದು ಡ್ರೀಮ್ ಕಮ್ ಟ್ರೂ ಆಗೋ ಥರ ಆಯಿತು. ನೆಕ್ಸ್ಟ್ ಅದಾದಮೇಲೆ ಹಳೆ ಲ್ಯಾಪ್ಟಾಪಲ್ಲಿ GTA San Andreas, GTA Vice City ಆಡ್ತಿದ್ದಂಥ ನನಗೆ ಈ ಒಂದು ಲ್ಯಾಪ್ಟಾಪಲ್ಲಿ GTA 5 ಅದು ಕೂಡ ಪೀಕ್ ಗ್ರಾಫಿಕ್ಸಲ್ಲಿ ಆಡೋ ಒಂದು ಚಾನ್ಸ್ ಇತ್ತು ಇದರಲ್ಲಿ. As it is, it has a RTX 4050 ಗ್ರಾಫಿಕ್ಸ್ ಕಾರ್ಡ್ ಇತ್ತು ವಿತ್ Ryzen 7000 ಸೀರೀಸ್ ಒಂದು ಪ್ರೊಸೆಸರ್ ಇದೆ. ಸೊ ಇದೆಲ್ಲ ಸೇರಿ ನನಗೆ ಈ ಒಂದು HP Omen 16 ಒನ್ ಆಫ್ ದಿ ಅನದರ್ ಲೈಫ್ ಚೇಂಜಿಂಗ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಎವ್ರಿಥಿಂಗ್ ವಿಲ್ ಬಿ ಫಾಸ್ಟ್, ಎವ್ರಿಥಿಂಗ್ ವಿಲ್ ಬಿ ಸ್ಮೂತ್ ಆಗಿ ವರ್ಕ್ ಆಗೋಕ್ಕೆ. ಎಲ್ಲೇ ಕೂಡ ನನಗೆ ಒಂದು ಹ್ಯಾಂಗ್ ಆಗಿರ್ಬೋದು, ಹಳೆ ಲ್ಯಾಪ್ಟಾಪ್ ಥರ ಒಂದು ಪ್ರೊಸೆಸಿಂಗ್ ಸ್ಪೀಡ್ ಕಮ್ಮಿ ಇರೋದಾಗಿರ್ಬೋದು, ಯಾವುದೇ ಒಂದು ಕ್ಷಣದಲ್ಲೂ ಈ ರೀತಿ ನನಗೆ ಅನಿಸಿಲ್ಲ. ಸೊ ಎವ್ರಿಥಿಂಗ್ ವಿಲ್ ಬಿ ಸ್ಪೀಡ್ಸ್ ಅಪ್ ಆಯಿತು. ಬಟ್ ಆ ಒಂದು ಲೆನೋವೊ ಲ್ಯಾಪ್ಟಾಪ್ ಕೊಟ್ಟಿದ್ದಂಥ ಆ ಒಂದು ಫೀಲ್ ಇದೆ ನೋಡಿ, ಆ ಒಂದು ಮೋಟಿವೇಟ್ ಕೊಡ್ತಿತ್ತು. ಹೌದು, ನನಗೆ ನಿನ್ನ ಕೈಲಾಗುತ್ತೆ, ನಾನು ಇದು ನಿನಗೆ ಸಪೋರ್ಟಿವ್ ಆಗಿ ಮಾಡಿಕೊಡ್ತೀನಿ. ಅದು ಎಷ್ಟೇ 2 hours ಟೈಮ್ ತೊಗೊಂಡ್ರು ಕೂಡ ಅದರ ಏನು ನಾನು ಔಟ್ಪುಟ್ ಮಾಡ್ತಿದ್ದೆ ಅದನ್ನು ಕರೆಕ್ಟಾಗಿ ನನಗೆ ಹ್ಯಾಂಡಲ್ ಮಾಡ್ತಿತ್ತದು. ಎಲ್ಲೇ ಕೂಡ ಒಂದು ಕ್ರ್ಯಾಶ್ ಆಗಿರ್ಬೋದು, ವಿಡಿಯೋ ಕ್ರ್ಯಾಶ್ ಮಾಡಿದ್ದು, ಇದೇ ರೀತಿ ಯಾವುದೇ ಒಂದು ನೆಗೆಟಿವ್ಸ್ ಇಲ್ಲ. ಹೌದು, ಅದು ಸ್ಲೋ ಇತ್ತು, ಬಟ್ ಎಲ್ಲೂ ಕೂಡ ಅದು ನೆಗೆಟಿವ್ ಮಾರ್ಕ್ಸ್ನ ಯಾವತ್ತೂ ತಗೊಂಡಿಲ್ಲ ಆ ಒಂದು ಲೆನೋವೊ G560. ಸೊ ಅದಕ್ಕಾಗಿ ಆ ಒಂದು ಲೆನೋವೊ G560ನ ನಾನು ಯಾರಿಗೂ ಕೊಟ್ಟಿಲ್ಲ, ಆ್ಯಂಡ್ ಯಾರಿಗೂ ಅದನ್ನು ಮಾರೋದು ಇಲ್ಲ. ಹೊಸ ಲ್ಯಾಪ್ಟಾಪ್ ಬಂದಿದ ತಕ್ಷಣ ಅದನ್ನು ಬೇರೆಯವ್ರಿಗೆ ಮಾರೋದು ಆ ರೀತಿ ಯಾವುದೂ ಮಾಡಲ್ಲ. ಬಿಕಾಸ್ ಅದು ನನಗೊಂದು ಟೈಮಲ್ಲಿ ಒಂದು ಹೆಲ್ಪ್ ಮಾಡಿದೆ. ಅದು ನನಗೆ ಎಜುಕೇಷನ್ಗಾಗಿರ್ಬೋದು ಆ್ಯಂಡ್ ಅದರ್ ಥಿಂಗ್ಸ್ಗೂ ಕೂಡ ಹೆಲ್ಪ್ ಮಾಡಿದೆ. ಸೊ ನೋಡಿ, ಒಂದು ಗ್ಯಾಜೆಟ್ಸ್ ಮೇಲೆ ಈ ರೀತಿಯಾದಂಥ ಒಂದು ರಿಲೇಷನ್ಶಿಪ್ನ ನಾವು ಒಂದು ಗ್ಯಾಜೆಟ್ಸ್ ಲವರ್ಸ್ಗಳು ಇಟ್ಕೊಂಡಿರ್ತೀವಿ. ಏನೋ ಒಂದು ಥಿಂಗ್ಸ್ ಬಂದ್ರೂ ಅದನ್ನು ಬೇರೆಯವ್ರಿಗೆ ಕೊಡೋಕ್ಕೆ ಯಾವುದಕ್ಕೂ ಮನ್ಸು ಬರೋಲ್ಲ. ನಾನು ಹಳೆ ತಗೊಂಡಂಥ ಮೌಸ್ ಕೂಡ ಇದೆ, ನನ್ನ ಕೀಬೋರ್ಡ್ಸ್ ಕೂಡ ಇದೆ. ನಾನು ಹಳೇದು ಏನೇನು ನಾನು ತೊಗೊಂಡಿದ್ದೆ, ಎವ್ರಿಥಿಂಗ್ ವಿಲ್ ಬಿ ಸೇವ್ಡ್ ಇನ್ ಮೈ ಡೆಸ್ಕ್. ನನ್ನ ಒಂದು ಡೆಸ್ಕಲ್ಲಿ ಎಲ್ಲದೂ ಕೂಡ ಸೇವ್ ಆಗಿ ಇಟ್ಟಿದ್ದೀನಿ.
ಯಾವ್ದನ್ನು ಕೊಡಕ್ಕೆ ಮನ್ಸು ಬರಲ್ಲ. ಯಾಕೆಂದರೆ ನನ್ನ ಒಂದು ಕಷ್ಟ ಟೈಮಲ್ಲಿ ಅದು ನನಗೋಸ್ಕರ ಈ ಒಂದು ಲೆನೋವೋ G560ಗೆ ಒಂದು ಹ್ಯಾಟ್ಸ್ ಆಫ್ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಸೊ ಇದಿಷ್ಟು ಇವತ್ತಿನ ಒಂದು ಲೈಫ್ ಚೇಂಜಿಂಗ್ ಪಾಯಿಂಟ್ ಆಫ್ ಮೈ ಲೆನೋವೋ G560 ಆಗಿತ್ತು. ಸೊ ನಿಮ್ಗೇನಾದರೂ ಈ HP Omen 16 ಬಗ್ಗೆ ಏನಾದ್ರು ಒಂದು ಡೀಟೈಲ್ ಟೆಕ್ನಿಕಲ್ ರಿವ್ಯೂ ಬೇಕು ಅಂದರೆ ನೀವು ನನಗೆ ಕಮೆಂಟ್ ಮಾಡಿ, ಅದ್ರ ಬಗ್ಗೆ ಒಂದು ಡೀಟೈಲ್ ವೀಡಿಯೋಸ್ನ ಮಾಡ್ತೀನಿ ನಿಮಗೆ. ಸೊ ಹೋಪ್ಫುಲ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಏನೋ ಒಂದು ಮೋಟಿವೇಟ್ ಕೊಟ್ಟಿದೆ ಅಂತ ಅನ್ಕೊತೀನಿ ಈ ಒಂದು ವಿಡಿಯೋದಿಂದ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್, ಬಾಯ್.